Hey friends, welcome back to my YouTube channel. ಫ್ರೆಂಡ್ಸ್, ತುಂಬ ದಿನ ಆಗಿತ್ತಲ್ವ ವ್ಲಾಗ್ ಹಾಕಿ. ಏನಿಲ್ಲ, ವ್ಲಾಗ್ ಹಾಕಿ ಏನು ತುಂಬ ದಿನ ಆಗಿಲ್ಲ. ಚಿಕ್ಕ ಇದೆ ಫ್ರೆಂಡ್ಸ್, ಚೈಲ್ಡು ಹೆಂಗೆ ಓಡಿಸ್ತದೆ ನೋಡಿ ಗಾಡಿನ. ನಮ್ಗೆ 24 ವರ್ಷ ಆಯ್ತು ಗಾಡಿ ಓಡ್ಸಕ್ಕೆ ಬರೋದಿಲ್ಲ. ಯಾವ ಇವೆಲ್ಲ ವಿಧಿ ಬರಹ ಎಂತ ಚೋರ. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಹೌದಲ್ವ ಫ್ರೆಂಡ್ಸ್, ನಾನು ನಿಮಗೆ ಹೇಳೋದನ್ನೇ ಮರ್ತುಬಿಟ್ಟಿದ್ದೆ. ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ಮೋಟಿವ್ ಏನು ನಿಮಗೆ ಕೆಲ್ಸಕ್ಕೆ ಹೋಗೋಕ್ಕೆ? ಸುಚಿ ಅವರೇ ಹೇಳಿ. ಮೋಟಿವ್ ಏನು ಕೆಲ್ಸಕ್ಕೆ ಹೋಗೋಕ್ಕೆ? ಕೆಲಸ ಸುಮ್ಮನೆ ಮನೇಲಿ ಇರಬೇಕಲ್ಲ ಅಂತ. ನಾನು ಅದಕ್ಕೆ ಹೋಗ್ತಿದ್ದೀನಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಅಲ್ಲಿದೆ ನನ್ನಯ್ಯ ಚಿತ್ರ. ಅಲ್ಲಿ ಈ ಕಡೆ ಬರೀ ಅವನ ಗುದ್ರಿಸ್ಬಿಟ್ಟನು. ಇವಳು ನಮ್ಮ ಮಾವನ ಮಗಳು. ಅತ್ತೆ ಮಗಳ ನೀನು? ಕಾರ್ ಕೊಡಿಸ್ಬೇಕಾ? ಜಾತ್ರೆ ಸ್ಟಾರ್ಟಲ್ಲಿ ಕೊಡಿಸ್ತೀನಿ. ದೊಡ್ಡೇನು ಜಾತ್ರೆ ಕರೆ ಬಂದು ಕೊಡಿಸ್ತೀನಿ. ಜಾತ್ರೆ ಕರ್ ಕೇಳಿಲ್ಲ ಮೇಡಮ್. ಮತ್ತೆ ಮಚ್ಚ, ನಾನು ಸೈಕಲ್ ತಗೊಳ್ಳೋ ಪರಿಸ್ಥಿತಿ ಇಲ್ಲ, ನೀನು ಕಾರ್ ಕೇಳ್ತಿದ್ದೆ ನನ್ನ ಹತ್ರ. 4x4 ಕೈ ನೋಯ್ತೈತೆ. ಜೀವ ಕೊಡ್ತೀನಿ ಅಂತೀಯ? ನಾನು ಜೀವ ಕೊಡ್ತೀನಿ ಅನ್ನ? ನಾನ ಜೀವ ಕೊಡ್ತೀನಿ ಅನ್ನ? ಹಿಂಗೆಲ್ಲ ಮಾತಾಡಲ್ವಲ್ಲ ನಾನು. ಏನಂತ? ಯಾವಾಗಂದ್ರೆ ಜೀವ ಕೊಡ್ತೀನಿ ಅಂತ? ಮಾರ್ನಿಂಗ್ ಅನ್ನ. ಸಾರಿ ಮಚ್ಚ, ಅದೆಲ್ಲ ಕೊಡೋಕ್ಕಾಗಲ್ಲ. ಜೀವ ಏನು? ಇರಿ, ಗಾಡಿ ಹೋಗ್ತಾಯಿದೆ ಹಂಗೆ. ಬ್ಯಾಟ್ರಿ ಬಿಡಿ. ಲಿಫ್ಟಿಕ್ ಹಾಕಿಲ್ಲ, ಚೆನ್ನಾಗಿ ಕಾಣಲ್ಲ. ಮಾಡ್ಬಿಟ್ಟೆ, ಕುಂಕುಮ ಮರ್ತ್ಬಿಟ್ಟೆ ನೀನು. ಜೀವ ಕೊಡ್ತೀನಿ ಅಂತ ಇವಳಿಗೆ ಹೇಳಿದ್ನಂತೆ. ಆ್ಯಕ್ಚುಲಿ ನಾನು ಯಾವಾಗ ಹೇಳಿದೆ ಅಂತ ನನಗೆ ನೆನಪಿಲ್ಲ. ಆದರೆ ಜೀವ ಎಲ್ಲ ಕೊಡೋಕ್ಕಾಗಲ್ಲ, ಜೀವ ತುಂಬ ಕಾಸ್ಟ್ಲಿ. ಸೊ ಈ ಬೇರೆ ಏನಾರು ಬೇಕಾ ಹೇಳು? ಪಾನಿಪುರಿ, ಗೋಬಿ ಮಂಚೂರಿ ಆ ಥರ ಏನಾರು ಬೇಕಾದ್ರೆ ಹೇಳೋ ಕೊಡಿಸ್ತೀನಿ. ಜೀವ ಎಲ್ಲ ಕೊಡೋಕ್ಕಾಗಲ್ಲ. ಜೀವ ಸಂಗೀತ ಎಕಡೆ ತಗೊಡ್ದಾಕ್ಬಿಡ್ತೀನಿ ನಿಂಗೆ ಬೇವರ್ಸಿ. ಇಮೋಷನಲ್ ಟೈಮ್. ಸುಚಿ, ವ್ಲಾಗ್ ಮಾಡ್ತೀನಿ, ಡೀಸೆಂಟಾಗಿ ಮಾತಾಡು. ಏನದು ವರ್ಡ್ಸ್? ಕನ್ನಡ. ಇಬ್ಬರು ಕೆಲಸಕ್ಕೆ ಹೋಗಿ ಕೆಲಸ ಮಾಡಿ ತುಂಬ ಟಯರ್ಡ್ ಆಗಿದ್ದೀವಿ. ಹಂಗೆ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆಮೇಲೆ ಹೋಗೋ ದಾರಿಲಿ ಒಂದು ಬಜ್ಜಿ ಬೋಂಡ ಅಂಗಡಿ ನೋಡಿದ್ವಿ. ಸರಿ ಹೋಗೋದಾ ಅಂತ ಹೋದ್ಮೇಲೆ ಅಲ್ಲಿ ಬರೀ ವಡೆ ಮಾತ್ರ ಇತ್ತು. ತೂತೊಡೆಗಳು ತಗೊಂಡು ಇಬ್ರು. ಆಮೇಲೆ ಆಲೂಗೆಡ್ಡೆದ್ದು ಬೋಂಡ ಹಾಕಿದ್ರು, ಅದು ಚೆನ್ನಾಗಿತ್ತು. ಆಮೇಲೆ ಬಜ್ಜಿ, ನನ್ನ ಫೇವ್ರೆಟ್ ಬಜ್ಜಿ ತೊಗೊಂಡ್ವಿ. ಆಮೇಲೆ ಫ್ರೆಂಡ್ಸ್, ನಾನೊಂದು 3-4 ತಿಂಗಳಿಂದ ನೀಟಾಗಿ ಡಯಟ್ ಮೇಂಟೈನ್ ಮಾಡಿ ಆಯಿಲ್ ಫುಡ್ಡೆಲ್ಲ ತಿಂದೆ. ಆಯಿಲ್ ಐಟಮ್ ಎಲ್ಲ ಬಿಟ್ಟು ಬೇರೆ ಹಣ್ಣು ತರಕಾರಿ ತಿಂದ್ಕೊಂಡು ಒಂದು 5-6 kg ಕಮ್ಮಿ ಮಾಡಿದ್ದೆ. ಇವಾಗ ಮತ್ತೆ ಏನಂತ ಗೊತ್ತಿಲ್ಲ, ಮತ್ತೆ ಆಯಿಲ್ ಫುಡ್ಡೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನನಗೇನು ಭಯ ಅಂತಂದರೆ ಮತ್ತೆ ದಪ್ಪ ಆಗ್ಬಿಡ್ತೀನೇನೋ ಅಂತ ಭಯ ಆಗ್ತಿದೆ. ಸದ್ಯಕ್ಕಂತೂ ವೆಯ್ಟ್ ಗೈನ್ ಆಗಿಲ್ಲ, ಮುಂದೆ ಆಗ್ಬಿಡುತ್ತೇನೋ ಅಂತ ಭಯ. ಓಕೆ, ಇವಾಗ ಸುಚಿನ ಮನೆಗೆ ಬಿಟ್ಬಿಟ್ಟು ನಾನು ಮನೆಗೆ ಹೊರಡಬೇಕು, ಟೈಮ್ ಆಯಿತು. ಓಕೆ ಫ್ರೆಂಡ್ಸ್, ಇವಾಗ ಸ್ಕಿನ್ ಕೇರ್ ಮಾಡೋಣ. ಫಸ್ಟು ಫೇಸ್ಗೆ ಲ್ಯಾಕಮೆದು ಸೀರಮ್ನ ಹಾಕಿ ನೀಟಾಗಿ ಮಸಾಜ್ ಮಾಡಿ ತುಟಿಗೆ ಲಿಪ್ ಬಾಮ್ ಹಾಕಿ ಇವಾಗ ಮಲ್ಕೊಳ್ಳೋ ಅಂಥ ಟೈಮು ನೈಟ್ ಆಯಿತು. ನೀವು ಮಲ್ಕೊಳ್ಳಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಲವ್ ಯು, ಟೇಕ್ ಕೇರ್. ുണ്ടല്ലോ